ಹಲೋ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವೀಡಿಯೋ ಬಂದು ಏನಪ್ಪ ಅಂತ ಹೇಳಿದ್ರೆ ಪೆರಿಫೆರಲ್ ಟು ರಿಂಗ್ ರೋಡ್ದೆ, ಬಟ್ ಮೈಸೂರು ರೋಡಿಂದ ಕನಕಪುರ ರೋಡು. ತುಂಬ ಜನ ನನಗೆ ಕೇಳಿ ಇಡ್ತಿದ್ದೀರಿ, ತುಂಬ ಜನ ಕೇಳಿದ್ದೀರಾ. ಕನ್ಫ್ಯೂಷನ್ ಇದೆ. ಏನಕ್ಕೆ ಕನ್ಫ್ಯೂಷನ್ ಇದೆ ಅನ್ನೋದನ್ನೆಲ್ಲ ಹೇಳ್ತೀನಿ. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಲ್ಲ, ಏನಿಂದ ನಿಮ್ಮ ಕನ್ಫ್ಯೂಷನ್ ಆಗ್ತಿದೆ ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ, ಓಕೆನಾ? ಅದಕ್ಕೆ ಮುಂಚೆ ನಾನು ನಿಮಗೆ ಏನು ವಿವರಣೆ ಕೊಡೋದೇನಪ್ಪ ಅಂದರೆ, ಎಲ್ರಿಗೂ ಯಾರಿಗೆ ಗೊತ್ತಿಲ್ವೋ ಮೈಸೂರು ರೋಡು ಮತ್ತು ಕನಕಪುರ ರೋಡು ಇಲ್ಲಿ ಕಾಣ್ತಿದೆಯಲ್ಲ, ಇದು ಏನಿದೆ ಮೆಟ್ರೋ, ಗ್ರೀನ್ ಮೆಟ್ರೋ, ಪರ್ಪಲ್ ಮೆಟ್ರೋ, ಮೈಸೂರು ರೋಡು, ಕನಕಪುರ ರೋಡು, ಆಯಿತಾ? ಸೊ ಅದು ನಿಮಗೆ ಈ ಥರ ಅರ್ದು ಬರುತ್ತೆ. ಇವೆರಡನ್ನ ರೋಡ್ನ ಫೋಕಸ್ ಮಾಡೋಣ. ಟೈಮ್ ಇದ್ದರೆ ಇದನ್ನು ಕವರ್ ಮಾಡ್ತೀನಿ. ಕನಕಪುರದಿಂದ ಬನ್ನರ್ಘಟ್ಟ ರಸ್ತೆ ಅದನ್ನು ಕವರ್ ಮಾಡಿಲ್ಲ ಅನಿಸುತ್ತೆ, ಇದನ್ನು ಕವರ್ ಮಾಡ್ತೀನಿ, ಓಕೆನಾ? ಸೊ ಏನು ಕನ್ಫ್ಯೂಷನ್ ಅಪ್ಪ ಅಂತ ನೋಡೋದಾದರೆ, ಇದು ಎಲ್ರಿಗೂ ಗೊತ್ತಿರಬೇಕು ಒಂದು ವಿಷಯ. ಸೊ ಬಿ ಡಿ ಎ ವ್ಯಾಪ್ತಿಗೆ ಇಷ್ಟು ದಿವಸ ಇದ್ದಿದ್ದು ಏನಪ್ಪ ಅಂದರೆ, ಸಿಂಪಲ್ಲಾಗಿತ್ತು ಬಿ ಡಿ ಎ. ಒಂದು ನಿಮಗೆ ತೋರಿಸ್ತೀನಿ ನಿಮಿಷ, ಅದು ನೋಡೋಕೆ ಲೇಟ್ ಆಗುತ್ತೆ ನೋಡಿ. ಬಿ ಡಿ ಎ ಇಷ್ಟೇ ಇದ್ದಿದ್ದು ಮ್ಯಾಪ್ ಏನಿದೆಯೋ ಇದೇ ಬಿ ಡಿ ಎ ಮ್ಯಾಪು. ಸೊ ಇದ್ರ ಪ್ರಕಾರ ಇಲ್ಲಿ ಏನು ಸ್ಕ್ರ್ಯಾಚ್ ಆಗಿದೆಯೋ ಇದೆಲ್ಲ ಬಂದು ಬಿ ಡಿ ಎಗೆ ಸೇರ್ತಾರಿಲ್ಲ. ಇದು BMICPA ಅಂತಾರೆ, ಅಂದರೆ ಬೆಂಗಳೂರು ಮೈಸೂರು ಕಾರಿಡಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ಲ್ಯಾನಿಂಗ್ ಅಥಾರಿಟಿ ಅಂತ ಬರುತ್ತೆ, ಆಯಿತಾ? ಈ ಪ್ಲ್ಯಾನಿಂಗ್ ಅಥಾರಿಟಿ ಏನಿದೆಯೋ ಅಂದರೆ ಇದೆಲ್ಲ ಬಿ ಡಿ ಎ ಮಾಸ್ಟರ್ ಪ್ಲ್ಯಾನಲ್ಲಿ ಇರಲ್ಲ. ಇದ್ರ ಸಂಬಂಧಪಟ್ಟಿದ್ದಿಲ್ಲ, ಏನೇನು ಸ್ಕ್ರ್ಯಾಚ್ ಆಗಿದೆಯೋ ಅದೆಲ್ಲ ನಿಮಗೆ ನೈಸ್ ರೋಡು ನೋಡಿ, ಈ ಥರ ನೈಸ್ ರೋಡ್ದು ಮತ್ತು ಇದ್ರದ್ದೇ ಯಾವುದೋ ಒಂದು ಪ್ಲ್ಯಾನಿಂಗ್ ಅಥಾರಿಟಿ ಇತ್ತು ಕಂಪ್ಲೀಟ್, ಓಕೆನಾ? ಅದು ಇಮೇಜ್ ಹಾಕಿರ್ತೀನಿ. ಅದರದ್ದೇ ಒಂದು ಪ್ಲ್ಯಾನಿಂಗ್ ಅಥಾರಿಟಿ ಇತ್ತು ಮುಂಚೆ. ಈಗ ಡಿ ಕೆ ಶಿವಕುಮಾರ್ ಸರ್ ಏನು ಮಾಡಿದ್ದಾರೆ, ಅದನ್ನೆಲ್ಲ ಬಿ ಡಿ ಎಗೆ ತೊಗೊಂಡ್ಬಿಟ್ಟಿದ್ದಾರೆ. ಈ ಜಾಗಗಳೆಲ್ಲ ಬಿ ಡಿ ಎಗೆ ತೊಗೊಂಡು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಅದು ಹೊಸದು ಅಪ್ಡೇಟ್ ಆಗಿಲ್ಲ ಸಿಸ್ಟಮ್ ನನ್ನ ಮ್ಯಾಪಲ್ಲಿ, ಬಟ್ ನಿಮಗೆ ಅಂದಾಜು ಸಿಕ್ಕಿರ್ಬೋದು ಏನು ಹೇಳ್ತಾ ಇದ್ದೀನಿ ನಾನು ಅಂತ. ನೋಡಿ ಈ ಥರ ಇದೇನಿದೆಯೋ ಇದೆಲ್ಲ ಮುಂಚೆ ಬಿ ಡಿ ಎ ವ್ಯಾಪ್ತಿ ಇತ್ತು, ಇದನ್ನು ಸೇರಿಸ್ಕೊಂಡು ಈಗ ಬಿ ಡಿ ಎ ವ್ಯಾಪ್ತಿಗೆ ತೊಗೊಂಡಿದ್ದಾರೆ. ನೋಡಿ ಇಲ್ಲಿ ಏನೇನು ಕಾಣ್ತಿದೆಯೋ ಈ ಊರುಗಳೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ವಸಂತನಹಳ್ಳಿ ಪಕ್ಕದ್ದು ಗಂಗ್ಸ್ ಅಂತ ಅಂದರೆ ಸೇರಿಸ್ಕೊಂಡಿದ್ದಾರೆ. ಇವಾಗ ಅದರಲ್ಲಿ ಕನ್ವರ್ಟೆಡ್ ಲ್ಯಾಂಡ್ ಇದ್ರೆ ಏನಾಗುತ್ತೆ ಅಂದರೆ ಅದನ್ನು ಕನ್ವರ್ಟ್ ಆಗಿಬಿಡುತ್ತೆ, ಅದು ಬಿ ಡಿ ಎ ವ್ಯಾಪ್ತಿಗೆ ಬಂದುಬಿಡುತ್ತೆ, ಬಿ ಡಿ ಎ ಖಾತಾ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳೋದು ಏಕಾತನೇ ಯಾವಾಗಲೂ, ಆಯಿತಾ? ಏಕಾತ ಜಾಗ ತೊಗೊಂಡಿದ್ರೆ ನಿಮಗೆ ಪಂಚಾಯಿತಿಯಲ್ಲಿದ್ದರೂ ಅದು ಬಿ ಡಿ ಎ ಆಗೋದ್ರೆ ಬಿ ಡಿ ಎ ಖಾತಾ ಆಗೋಗುತ್ತೆ, ಬಿ ಡಿ ಎ ಪಂಚಾಯತಿ ಖಾತಾ ಆಗುತ್ತೆ. ಸೊ ಅದೇ ರೀತಿ ಈಗ ಯಾವುದೇ ಇಲ್ಲಿ ವಸಂತಹಳ್ಳಿಲೆಲ್ಲ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರೆ ಅವರೆಲ್ಲರೂ ಅಲ್ಲಿ ಏಕಾತ ಸೈಟ್ ಇರುತ್ತೆ, ಅವ್ರದ್ದೆಲ್ಲರೂ ಬಿ ಡಿ ಎ ಬಂದುಬಿಡುತ್ತೆ. ಈಗ ಅದು ಒಳ್ಳೆ ಅಪ್ರಿಸಿಯೇಷನ್ ಆಗಿಬಿಡುತ್ತೆ ನಿಮಗೆ. ಇಲ್ಲೆಲ್ಲ 3,000 2,000 ತೊಗೊಂಡಾರಲ್ಲ, ಈಗ 6,000 ಹೋಗ್ಬಿಡ್ತಿದೆ ಸೈಟು, ಬಿ ಡಿ ಎ ಸೈಟ್ ಆದರೆ. ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು ಹಂಗೈತೆ, ಆಯಿತಾ? ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಈಗ ಎಲ್ಲರೂ ನ್ಯೂಸಲ್ಲಿ ನೋಡಿರ್ತೀರ, ಈ ನಡುವೆ ಪೆರಿಫೆರಲ್ ರಿಂಗ್ ರೋಡು ಮಾಡ್ತಾರೆ, ಅದರ ಪಕ್ಕದಲ್ಲಿ ಲೇಔಟ್ ಮಾಡ್ತಾರೆ ಅಂತ. ಅದನ್ನು ಮಾರ್ಕಿಂಗ್ ತೋರಿಸ್ಬಿಡ್ತೀನಿ, ಒಂದು ಸೆಕೆಂಡು ನೋಡಿ. ಅದರದ್ದು ಮಾರ್ಕಿಂಗು ಇಲ್ಲಿ ಏನೇನು ವಿಲೇಜ್ಗಳಿದೆಯೋ ಅವೆಲ್ಲ ವಿಲೇಜ್ಗಳು ಬಿ ಡಿ ಎ ಲೇಔಟ್ ಈ ಬರೋಂಥ ಜಾಗ. ಈ ಕಂಬ್ಳಿಪುರ, ಇದು BM ಕಾವಲು, ದೇವಗಿರಿ, ಗುಡಿಮಾವು, ಗಂಗಸಂದ್ರ, ತಿರ್ಗಾ ಅದು BM ಕಾವಲ್ದು ದೊಡ್ಡ ವಿಲೇಜು ತುಂಬ, ಆಗ್ರಾ, BM ಕಾವಲು, ಉತ್ತರೆ. ನೋಡಿ ನಿಮಗೆ ಕನ್ಫ್ಯೂಷನ್ ಹೆಂಗಾಗುತ್ತೆ ಅಂದರೆ, ಈ BM ಕಾವಲೆ ದೊಡ್ಡ ವಿಲೇಜು, ಅದರೊಳಗಡೆ ಸೆಂಟ್ರಲ್ ಒಂದು, ಅದು BM ಕಾವಲೆ. ಅದು ಏನು ಮಾಡ್ತಾರೋ ರೆವಿನ್ಯೂ ಡಿಪಾರ್ಟ್ಮೆಂಟ್ ದೇವರಿಗೆ ಗೊತ್ತು. ಉತ್ತರಿ, ಕಗ್ಲಿಪುರ, ಚೌಡೇನಹಳ್ಳಿ, ಮತ್ತು ಇದು ಗುಲ್ಕುಮಲೆ ಮತ್ತು BM ಕಾವಲು, ತಿರ್ಗಾ BM ಕಾವಲು. ನೋಡಿ ಎಲ್ಲ ಬೇರೆ ಅವೆಲ್ಲ ಅಕ್ಕಪಕ್ಕ, ಇದು ಕಡೆ ಇರೋದೇ BM ಕಾವಲು ಬೇರೆ, ಇದು ಕಡೆ ಇರೋದು ಬೇರೆ. ಇಲ್ಲಿ ಏನು ಫಾರೆಸ್ಟ್ ಜಾಗ ಇದೆಯೋ ಅದನ್ನು ಗುರುತಿಸ್ಬಿಟ್ಟು ಅವ್ರು ಅದು ಏನು ಮಾಡ್ತಾರೋ ಅದು ದೇವರೇ ಬಲ್ಲ. ಈ ಫಾರೆಸ್ಟ್ ಜಾಗನೆಲ್ಲ JCB ತಗೊಂಡು ಎತ್ತಕ್ಕೆ ಅಷ್ಟು ಕರಗ್ಸೋಕ್ಕಾಗುತ್ತೇನ್ರಿ ಆ ಜಾಗಗಳನ್ನೆಲ್ಲ? ಅದೇನಕ್ಕೆ ನೋಟಿಸ್ ಮಾಡಿದಾರೆ ಗೊತ್ತಿಲ್ಲ. ಈ ವಿಲೇಜ್ಗಳಲ್ಲಿ ಕಾಡನ್ನ ಹೋಗಿ ನಾಡು ಮಾಡೋಕ್ಕೆ ಹೋಗ್ತಿದ್ದಾರೆ. ಇದನ್ನು ಒಂದು ಸಮಾಜದ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿ ಇದ್ದವರು ರೈಸ್ ಮಾಡಬೇಕು. ನೀವು ರೈಸ್ ಮಾಡಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರೆ ಬನ್ನರ್ಘಟ್ಟ ಫಾರೆಸ್ಟ್ ಅಂದರೆ ಏನು, ಎಲ್ಲ ಒಡೆದು ಬಿಸಾಕ್ತೀರಾ. ಸೊ ಒಂದು ಸತಿ ಯೋಚನೆ ಮಾಡಬೇಕು, ಇವೆಲ್ಲ ಏನು ಮಾಡ್ತಾರೆ ಅಂತ. ಇದೆಲ್ಲ ಕಾಡಿದೆ, ಇಲ್ಲಿ ನೋಡಿ ಕಾಣ್ತಿದೆ, ಇದೆಲ್ಲ ಕಾಡು ಜಾಗ ಇದು. ಇದನ್ನು ಹೋಗ್ಬಿಟ್ಟು ಲೇಔಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಅಕ್ಕಪಕ್ಕದಲ್ಲಿ. ಅದು ದೇವರಿಗೆ ಗೊತ್ತು, ಅಲ್ಲೆಲ್ಲ ವ್ಯವಸಾಯ ಮಾಡ್ತಾರೋ ಏನು ಕತೆ ಅನ್ನೋ ದೇವರಿಗೆ ಗೊತ್ತು. ಸೊ ಇಲ್ಲಿ ಕನಕಪುರ ರೋಡ್ ಏನಿದೆಯೋ ಅದು, ತಿರ್ಗಾ ಇಲ್ಲಿ ಮೈಸೂರು ರೋಡ್ ಏನಿದೆಯೋ ಅದು. ಸೊ ಇಲ್ಲಿ ಏನೇನು ನಾರ್ಮಲ್ ಜಾಗಗಳಿದೆಯಲ್ಲ ಅದರಲ್ಲೆಲ್ಲ ಡೆವಲಪ್ ಮಾಡಲಿ, ಒಳ್ಳೆಯದೇ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇಷ್ಟು ವಿಲೇಜ್ಗಳನ್ನ ಗುರುತಿಸಿದ್ದಾರೆ ಈಗ ಬಿ ಡಿ ಎ ಲೇಔಟ್ ಮಾಡೋಕ್ಕೆ. ಇದು ನಿಮಗೆ ಕ್ಲಾರಿಟಿ ಸಿಗ್ತಾ? ಈಗ ನಾನು ಪೆರಿಫೆರಲ್ ರಿಂಗ್ ರೋಡ್ ಎಲ್ಲೋಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಓಕೆನಾ? ಇದು ಏನಿದೆಯೋ ಇಲ್ಲಿಂದ ಇದೇ ಥರ ಪಿಂಕ್ ಲೈನ್ ಇದೆಯಲ್ಲ, ಆ ಲೈನಿಂದ ಹೋಗುತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನೋಡಿ ಇದು ಪಿಂಕ್ ಲೈನ್ ಏನಿದೆಯೋ ಹಿಂಗೆ ಹೋಗುತ್ತೆ ಪೆರಿಫೆರಲ್ ರಿಂಗ್ ರೋಡ್. ಯಾಕೆ ಹಿಂಗೆ ಹೋಗುತ್ತೆ ಅಂತೆಲ್ಲ ಕೇಳಬೇಡಿ. ಬಹುಶಃ ಈಗ ಮೋಸ್ಟ್ಲಿ ಕಾರ್ಡ್ನು ತಗೊಂತಾರೋದು ಅದಕ್ಕೆ ಅನಿಸುತ್ತೆ, ಅವರು ಶಾರ್ಟ್ ಕಟ್ ಮಾಡ್ಬೋದು ಮೋಸ್ಟ್ಲಿ. ಹಂಗೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸುಮ್ಮನೆ ಹಿಂಗೆಲ್ಲ ಸುತ್ತಾಕೊಂಬರೋದ್ರಿಂದ ಒಂದು 5 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಿ ಎಷ್ಟು ಜನ ಉಳ್ಕೊಳುತ್ತೋ ಇನ್ನೂ ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಅದು ಡೀಪಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಡೀಪಾಗಿ ನೋಡೋಣ ಏನಾಗುತ್ತೆ ಏನು ಅಂತ, ಆಯಿತಾ? ಈಗ ಒಂದೊಂದೇ ಆ್ಯಡ್ ಮಾಡ್ತಾ ಬರ್ತೀನಿ ನಿಮಗೆ ನೋಡಿ.
ಓಕೆ, ಈಗ ಕುಂಬ್ಳಗೋಡು ನೋಡ್ಕೊಂಬಿಡೋಣ. ಕುಂಬ್ಳಗೋಡು ಸುತ್ತಮುತ್ತ ನೋಡ್ಕೊಂಬಿಡೋಣ. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಕಂಬ್ಳಿಪುರದಲ್ಲಿ ಬರುತ್ತೆ ಫಸ್ಟು. ಕಂಬ್ಳಿಪುರ ವಿಲೇಜು ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಇಲ್ಲಿ ಏನು ಸರ್ವೆ ನಂಬರ್ಗಳು ಹೋಗ್ತಾ ಇದೆ ಕಂಬ್ಳಿಪುರದ್ದು, ಅದೇ ಸರ್ವೆ ನಂಬರಲ್ಲೇ ಹೋಗೋದು. ನೋಡ್ಕೊಂಬಿಡಿ ಫಸ್ಟಿಂದ ಎಲ್ಲ ಕಂಬ್ಳಿಪುರ ಸರ್ವೆ ನಂಬರ್ ನೋಟ್ ಮಾಡ್ಕೊಳ್ರಿ, ಆಯಿತಾ. ತುಂಬ ಜನ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಬೇಕು ಅಂದರೆ ಮಾಡ್ಕೊಬೋದು. ಇದಾದ ನಂತರ ನನ್ನ ರಿಪೋರ್ಟಲ್ಲಿ ಏನಿರುತ್ತೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟಿಗೆ ಇಲ್ಲಿ ನೋಡಿ, ಮೈಸೂರು ರೋಡಲ್ಲಿಂದ ಬಂದು ಅದು ನೀಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ನಾನು ಸ್ವಲ್ಪ ವೇರಿಯೇಷನ್ಸ್ ಮಾಡ್ತಾ ಇರ್ತೀನಿ, ಅದಕ್ಕೆ ಸ್ವಲ್ಪ ಆಲ್ಟ್ರ್ ಆಗ್ಬೋದು. ಬಟ್ ಸರ್ವೆ ನಂಬರ್ ಅಂತೂ ಸೇಮ್. ಕಂಬ್ಳಿಪುರ 61, 68, 66, 62, ಆಯಿತಾ. ಅದು ಬಾರ್ ಇಲ್ಲ ಇದ್ದರೆ ನೀವೇ ನೋಡ್ಕೊಳ್ಳಿ, ಅಂದಾಜು ಗೊತ್ತಾಗಿರುತ್ತೆ ನಿಮಗೆ. 195, 196, 204, 203, ಆಯಿತಾ. 220, 217, 218, 192, 194, 194 ಇಲ್ಲಿ ನೋಡಿದೆ ನಾನು, ಒಂದು ನಿಮಿಷ. 192, 191, 190, 42, 41, 34, 30, 31, 29, 22, 7, ನೋಟ್ ಮಾಡ್ಕೊಳ್ಳಿ. 5, 3, 178, 155, 156, 159, 162, ಆಯಿತಾ. 34, 30, 50, 29, 44, 30. ಇದು ಗುಡಿಮಾವು ಬರುತ್ತೆ ಅನಿಸುತ್ತೆ, ಒಂದು ನಿಮಿಷ. ನಾನು ಗುಡಿಮಾವು ಬರುತ್ತೆ, ಇದು ಗುಡಿಮಾವು ವಿಲೇಜು, ಓಕೆನಾ. ಇದೇನು ಬಂತು, ಗುಡಿಮಾವು ವಿಲೇಜು. ಈಗ 4, 3 ಆಯಿತು, ಇದು 5, 6. ಈಗ ಗುಡಿಮಾವು ದೇವಗಿರಿ ನೋಡ್ಕೊಳ್ಳಿ. ದೇವಗಿರಿನೂ ದೊಡ್ಡ ವಿಲೇಜ್, ಚಿಕ್ಕ ವಿಲೇಜು, ಬಟ್ ತುಂಬ ಜನ ಕೇಳಿದ್ದಾರೆ ದೇವಗಿರಿಯಿಂದ. ನೋಡ್ಕೊಳ್ಳಿ, 6, 7, 8 ಫುಲ್ ಹೋಗುತ್ತೆ. 8ರಲ್ಲಿ ಅರ್ಧ ಹೋಗ್ಬಿಡ್ತದೆ. 24 ಮುಕ್ಕಾಲು ಹೋಗ್ಬಿಡುತ್ತೆ. ನೋಡ್ಕೊಳ್ಳಿ ಹಂಗೆ. 23, 22, 21, 27, 21, 31, 30, 33, 34, 36, 39, 21, 23. ಸಾರಿ, ಒಂದು ನಿಮಿಷ. ಇದು ಬೇರೆ ಊರು, ಸಾರಿ. ಇದು ಬಿ ಎಮ್ ಕಾವಲು 21, 31, 35. ತುಂಬ ದೊಡ್ಡೂರು, ದೊಡ್ಡ ಸರ್ವೆ ನಂಬರ್. ಅದರೊಳಗೆ ಸಬ್ಗಳು ಮಾಡೋರು ಬೇಜಾನು. ಈಗ ಅದು ಇಂಡಿವಿಜುವಲಾಗಿ ಚೆಕ್ ಮಾಡಬೇಕು, ಮಾಸ್ಟರ್ ಪ್ಲಾನಲ್ಲಿ ಅಪ್ಡೇಟ್ ಆಗಿಲ್ಲ ಕೆಲವೊಂದು. 148, 140, 114, 115. ಓಕೆ, ಇಲ್ಲಿ ಒಂದು ಟ್ವಿಸ್ಟ್ ಐತೆ. ಏನಪ್ಪ ಅಂದರೆ, ಇಲ್ಲಿ ಬಿ ಡಿ ಎ ಮಾಸ್ಟರ್ ಪ್ಲಾನ್ ಏನೋ ಹೇಳಿದೆ. ಇಲ್ಲಿ ಇರೋದು ಯಾಕೆ ಏನು ಕಾಣ್ತಾ ಇಲ್ಲ ಕಲರ್ ಕೋಡ್ ಅಂತ ಹೇಳಿದ್ರೆ, ಅದು ಬಿ ಎಮ್ ಐ ಸಿ ಪಿ ಎ ಬರುತ್ತೆ. ಅದನ್ನೇ ಆ್ಯಡ್ ಮಾಡಿದ್ರೆ ನಿಮಗೆ ಈ ಥರ ಸಿಕ್ಬಿಡುತ್ತೆ ನಿಮಗೆ. ನಿಮಿಷ ನೋಡಿ, ಅದು ಬಿ ಎಮ್ ಐ ಸಿ ಪಿ ಎದು, ಆಯಿತಾ. ಇದೇ ಬೇರೆ ಪ್ಲಾನಿಂಗ್ ಅಥಾರಿಟಿ ಬರುತ್ತೆ. ಸೊ ಅಲ್ಲಿ ಸೆಂಟ್ರಲ್ ಬರುತ್ತೆ ಇದ್ರದ್ದು ಪ್ಲಾನಿಂಗ್ ಅಥಾರಿಟಿ. ನೋಡ್ಕೊತಾ ಇದ್ದೀರಾ, ಇದರಲ್ಲಿ ಇಲ್ಲಿ ಲಿಂಕ್ ನೈಸ್ ಬಿ ಎಮ್ ಐ ಸಿ ಪಿ ಒಳಗಡೆ ಹೋಗುತ್ತೆ. ಇದನ್ನು ನೀವು ಮೈನಸ್ ಮಾಡಿಕೊಂಡ್ರೆ ಈಗ ಅಲ್ಲಿ ಬಿ ಡಿ ಎ ಬರುತ್ತೆ, ಆಯಿತಾ. ಈಗ ಬಿ ಡಿ ಎನ ಆನ್ ಮಾಡ್ಕೊತೀನಿ, ಒಂದೊಂದೇ ನೋಡ್ಕೊಂಬರೋಣ ಬಿ ಡಿ ಎನ. ನೋಡಿ, ಇಲ್ಲೂ ಕೂಡ ಪ್ಲ್ಯಾನ್ ಏನಕ್ಕಿಲ್ಲಪ್ಪ ಅಂದರೆ ಕಗ್ಲಿಪುರಕ್ಕೆ ಬರುತ್ತೆ ಇದೆಲ್ಲ, ಆಯಿತಾ. ಇದೆಲ್ಲ ಕಗ್ಲಿಪುರಕ್ಕೆ ಬರುತ್ತೆ. ಕಗ್ಲಿಪುರದ್ದು ನನ್ನ ಹತ್ರ ಪ್ಲಾನಿಂಗ್ ಅಥಾರಿಟಿ ಇಲ್ಲ, ಆದರೆ ಸರ್ವೆ ನಂಬರು ನನಗೆ ಇಲ್ಲಿ ಯಾರು ಇದ್ದಾರೋ ಕಗ್ಲಿಪುರದವರು, ಅವ್ರು ನನಗೆ ಮೆಸೇಜ್ ಮಾಡಿದ್ರೆ ಇಂಡಿವಿಜುವಲಾಗಿ ನಾನು ಹೇಳಬೇಕಾಗತ್ತೆ. ಇದು ಯಾವುದೇ ಕಾರಣಕ್ಕೂ ಮ್ಯಾಪಲ್ಲಿ ಇಲ್ಲ. ಯಾಕಂದರೆ ನಿಮ್ಗೆ ತೋರಿಸ್ತೀನಿ, ಕ್ವಾಲಿಟಿ ಇಲ್ಲ ಕಗ್ಲಿಪುರದ್ದು ಮಾಸ್ಟರ್ ಪ್ಲ್ಯಾನು. ಇದು ಏನು ದೇವ್ರಿಗೆ ಅರ್ಥ ಆಗುತ್ತೆ. ಇದನ್ನು ಇಂಥವ್ರು ಅವರೇ ನಮ್ಮ ಸರ್ಕಾರದಲ್ಲಿ, ಏನು ಹೇಳೋಣ. ಇದು ಯಾಕೆ ಆ್ಯಡ್ ಮಾಡೋದು ದೇವ್ರಿಗೆ ಗೊತ್ತು. ನಿಮಿಷ ನೋಡಿ, ಇದನ್ನು ಆ್ಯಡ್ ಮಾಡೋರೆ. ಇದನ್ನು ನನ್ನ ಕಣ್ಣು ಕಾಣಿಸುತ್ತಾ? ಅಯ್ಯೋ, ನಿಮಿಷ ತಗೊಳ್ಳಿ. ಇದೆಲ್ಲ ಗೊತ್ತಿರ್ಬೋದು ನಿಮಗೆ. ಎಷ್ಟೊಂದು ಜನಕ್ಕೆ ವಾಟ್ಸಪ್ಪಲ್ಲಿ ಬಂದಿರುತ್ತೆ. ಇದು ಯಾರಿಗೂ ಕಾಣಿಸಲ್ಲ, ನನಗಂತೂ ಕಾಣಿಸಲ್ಲ. ನೀವು ನೋಡ್ಕೊಳಕ್ಕಾದ್ರೆ ನೋಡ್ಕೊಡಿ, ಎಷ್ಟು ಮಾಡಿದ್ರು ಕಾಣಿಸಲ್ಲ, ಆಯಿತಾ. ಇದು ಅಂದಾಜು ಮೇಲೆ ಹೇಳ್ಬೋದು ಇದರಲ್ಲಿ ಇದು ಅದು ಅಂತ. ಇದು ನಾನು ಇನ್ನೂ ಒಂದು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ. ಹೆಂಗೆ ಅಂದರೆ, ನಾನು ಇಲ್ಲಿರೋ ಲೊಕೇಶನ್ನ ತೊಗೊಂಡು ನಾನು ದಿಶಾಂಕ್ ಆ್ಯಪು ಈ ಥರ ಆ್ಯಪಲ್ಲೆಲ್ಲ ನನ್ನ ಹತ್ರ ಇರೋ ಟೂಲಲ್ಲಿ ನೋಡಿಬಿಟ್ಟು ಹೇಳಿದ್ದೀನಿ. ಅದು ಸ್ವಲ್ಪ ರಿಸರ್ಚ್ ಮಾಡಬೇಕು. ಈ ಕಗ್ಲಿಪುರದ ಹತ್ರ ಒಂದು ಸ್ವಲ್ಪ ಒಂದು 2-3 ಗ್ರಾಮ ಅವ್ರು ಬಿಟ್ಟು ಎಲ್ಲ ಇದೆ, ನೋಡ್ಕೊಳ್ಳಿ, ಆಯಿತಾ. ಒಂದು ಸೆಕೆಂಡ್, ಇನ್ನೊಂದು ಆ್ಯಡ್ ಮಾಡ್ತೀನಿ. ಇದನ್ನು ಮುಗಿಸ್ಬಿಡೋಣ ಸುಮ್ಮನೆ, ಯಾಕೆ ನೋಡಿ ಸಹ. ಇದು ಯಾಕಿದು ಬರ್ತಲ್ಲ ಬಿಲ್ವರ್ನಲ್ಲಿ.
ಓಕೆ ಸಾರಿ, ಇಲ್ಲಿ ಆಯಿತು, ನಾನು ಆ್ಯಡ್ ಮಾಡಬೇಕಾಯ್ತು. ಓಕೆ, ಇಲ್ಲಿ ಒಂದು ಕನ್ಫ್ಯೂಷನ್ ಇತ್ತು, ಏನಪ್ಪ ಅಂದರೆ ಫಾರೆಸ್ಟ್ ಒಳಗಡೆಯಿಂದ ಹೋಗುತ್ತೆ ಅಂತ. ಆಮೇಲೆ ಇವಾಗ ಬಂದಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಮಾಸ್ಟರ್ ಪ್ಲ್ಯಾನಲ್ಲಿ ಏನಿದೆಯೋ ಅದನ್ನು ಚೇಂಜ್ ಆಗಲ್ಲ ಅಂತ, ಬಿಲ್ಕುಲ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಪೆರಿಫೆರಲ್ ರಿಂಗ್ ರೋಡಲ್ಲಿ ಹೆಂಗಿದೆಯೋ ಹಂಗೆ ಆಗೋದು, ಆಯಿತಾ. ಇದೊಂದು ಸರ್ವೆ ನಂಬರ್ ನೋಡ್ಕೊಳ್ಳಿ, ಇದೊಂದು ಮಿಸ್ ಮಾಡಿದ್ದೆ ನಾನು. ಕನಕಪುರ ರೋಡ್ ರಸ್ತೆಯಿಂದ ಇದು ಹೇಳ್ತಾ ಹೋಗ್ತೀನಿ ನಾನು. ಬೋತ್ನಹಳ್ಳಿ ಅಂತೆ, ಬೋತ್ನಹಳ್ಳಿ ಇದು ಬಿಲ್ವರ್ನಹಳ್ಳಿಗೆ ಬರುತ್ತೆ ಅನಿಸುತ್ತೆ ಸರ್ವೆ ನಂಬರು. ನೋಡ್ಕೊಳ್ಳಿ ಅದರದ್ದು ಯಾವ ಸರ್ವೆ ನಂಬರಪ್ಪ ಇದು. 17ನೇ ಸರ್ವೆ ನಂಬರು, ತುಂಬ ದೊಡ್ಡ ಸರ್ವೆ ನಂಬರ್, 17ನೇ ಸರ್ವೆ ನಂಬರು. ಇದು ಏನಕ್ಕೆ ಅಂದರೆ ತುಂಬ ಗ್ರ್ಯಾಂಡ್ ಲ್ಯಾಂಡ್ಗಳಿಲ್ಲ ನಿಮ್ಮದು, ಆಯಿತಾ. ಅದು ತುಂಬ ಕಷ್ಟ. ಸರ್ವೆ ನಂಬರ್ 31, ಸರ್ವೆ ನಂಬರ್ 31, 14, 58 ಈ ಮನೆಗಳೆಲ್ಲ ಹೋಗುತ್ತೆ, ಆಯಿತಾ. ಇಲ್ಲಿರೋ ಮನೆಗಳೆಲ್ಲ ಪುಟಾಣಿ ಮನೆಗಳೆಲ್ಲ ಇರೋಲ್ಲ ಹೋಗುತ್ತೆ. 56, 50 ಬಿಲ್ವರ್ನಹಳ್ಳಿ ನೋಡ್ಕೊಳ್ಳಿ. ಹೇಗೆ 111, 108 ಬಂದು ಇದು ಇತ್ತ ಕಡೆಗೆ ಬಸವಾಪುರದ ಹತ್ರ ಬರುತ್ತೆ. ಇದು ತುಂಬ ಜನ ಹೇಳಿದ್ರು, ಈ ಬನಘಟ್ಟ ರೋಡ್ ಬಸವಾಪುರದ, ಇದೆಲ್ಲ ಹೇಳಿದ್ದೀನಿ ನಾನು ನಿಮಗೆ. 18, 3, 75 ಇವೆಲ್ಲ ಮುಂಚೆ ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಅದನ್ನು ನೋಡ್ಕೊಳ್ಳಿ. 76 ಇದರ ಬಗ್ಗೆ ಎಲ್ಲ ಹೇಳಿದ್ದೀನಿ, ಬನಘಟ್ಟದಿಂದ ಹೊಸೂರು ರಸ್ತೆಗೆ ಹೇಳಿದ್ದೀನಿ. ಸೊ ಇದು ಹಿಂಗೆ ರೋಡ್ ಹಿಂಗೆ ಬರುತ್ತೆ. ನಾನು ನಿಮ್ಗೆ ಎಲ್ಲ ಹೇಳಿದೆ. ಇಲ್ಲೊಂದು ಸ್ವಲ್ಪ BMICP ಇದು ಹೇಳಿದೆ ನಾನು. ಇಲ್ಲಿ ನಿಮಗೆ ಕಗ್ಲಿಪುರದ್ದು ಹೇಳಿಲ್ಲ, ಯಾಕಂದರೆ ನನಗೂ ಗೊತ್ತಿಲ್ಲ ಅದು ಬಿಟ್ಟು ಎಲ್ಲ ಹೇಳಿದೆ ನಾನು ನಿಮಗೆ. ಇನ್ನೊಂದ್ಸತಿ ಬೇಕಾದರೆ ಗಂಗಸಂದ್ರದ ಇದು BMICP ಇದು ಹಾಕ್ತೀನಿ, ನೋಡ್ಕೊಳ್ಳಿ. ಅದು ಹೇಳಿದ್ನೋ ಇಲ್ಲ ನನಗೆ ಗೊತ್ತಿಲ್ಲ, ಇರಿ ಒಂದು ನಿಮಿಷ. ನೋಡ್ಕೊಳ್ಳಿ, ಗಂಗಸಂದ್ರದ್ದು ಇಲ್ಲಿ ಬಂಡೆ ಇದೆಲ್ಲ, ಅದು 24, 20 ಆಯಿತಾ, ಅಲ್ಲಿಗೆ ಬರುತ್ತೆ. ಅದು ಬಿಟ್ಟರೆ ತಿರ್ಗಿ BM ಕಾವಲ್ ಬರುತ್ತೆ, ಆಗ್ರಾಗೆ ಬರುತ್ತೆ, ಆಯಿತಾ. ಸೊ ಇದೆಲ್ಲ ತಿರ್ಗಿ BMICP ಇದು ಬೇರೆ ಪ್ಲಾನಿಂಗ್ ಅಥಾರಿಟಿ. ಸೊ ನಮ್ಗೆ ಗೊತ್ತಿಲ್ಲ, ಅದು ಇಷ್ಟು ಮಾತ್ರ ಗೊತ್ತು ನನಗೆ. ಇದೆಲ್ಲ ಫಾರೆಸ್ಟ್ ಜಾಗಗಳು, ಇದೆಲ್ಲ ಇದ್ರೊಳಗಡೆ ಕಳಿಸ್ತವ್ರೆ. ನಿಮಿಷ ತಾಳಿ, ನಂಗೆ ಯಾವ್ದು ಇದೆ ಅಂತ ನೋಡ್ತೀನಿ. ಈ ಕಡೆ ತುಂಬ ಕನ್ಫ್ಯೂಷನ್ ಇದೆ. ಸೊ ಯಾರಿಗೂ ಹೇಳೋಕ್ಕಾಗಲ್ಲ, ಅಲ್ಲ ಹೇಳ್ಬೋದು, ಬಟ್ ಇಲ್ಲಿ ಯೂಟ್ಯೂಬಲ್ಲಿ ತೋರ್ಸೋದು ಕಷ್ಟ ಅಷ್ಟೇ. ಇಂಡಿವಿಜುವಲಾಗಿ ಫೈಲ್ ತೊಗೊಂಡ್ರೆ ಹೇಳ್ತಾ ಬರ್ಬೋದು. ಸೊ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ, ಆಯಿತಾ. ಸ್ವಲ್ಪ ನಿಮಗೆ ಎಜುಕೇಷನ್ ಇದ್ದರೆ ನೀವೇ ಟ್ರೈ ಮಾಡ್ಬೋದು, ಆಯಿತಾ, ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಮ್ಯಾನ್ಯುವಲಾಗಿ ನೋಡಬೇಕಷ್ಟೇ. ಕಗ್ಲಿಪುರ ಬರ್ತಿದ್ದಲ್ಲ, ಕಗ್ಲಿಪುರ ಪ್ಲಾನಿಂಗ್ ಅಥಾರಿಟಿ ಬರುತ್ತೆ, ಅದಕ್ಕೆ ನನ್ನ ಹತ್ರ ಇಲ್ಲ. ಕಗ್ಲಿಪುರ BMICP ಎರಡು ಪಕ್ಕ ಇರೋದು, ಆಯಿತಾ. ಅವೆರಡು ಪಕ್ಕ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್. ಇವೆರಡು ಕನ್ಫ್ಯೂಷನ್ ಅಂದರೆ ಅದು BDA ವ್ಯಾಪ್ತಿಗೆ ಬರೋದಿಲ್ಲ, ಅಪ್ಡೇಟ್ ಆಗಿದೆ ಕರೆಕ್ಟಾಗಿ ಸಿಸ್ಟಮಲ್ಲಿ, ಅಷ್ಟೇನೇನಿಲ್ಲ. ಅದು ಮ್ಯಾನ್ಯುವಲಾಗಿ ನೋಡ್ಬೋದು, ಬೇಕಾದರೂ DM ಮಾಡಿ. ಇದಾದಮೇಲೆ ನಾನು ಇನ್ನೊಂದು ಟಾಪಿಕ್ ನಿಮ್ಗೆ ಹೇಳಿಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಯಾವುದೇ ಲೇಔಟ್ ಬರುತ್ತೆ ಏನು ಅನ್ನೋದನ್ನ ಇಲ್ಲಿ ಬರೆದಿದ್ದಾರೆ. ಎಲ್ಲೇ ಲೇಔಟ್ ಬರುತ್ತೆ ನೋಡಿ, ಲೇಔಟ್ 5. ಅಲ್ಲಿ ನಾನು ಮುಂಚೆ ಇನ್ನೊಂದ್ಸತಿ ನಿಮಗೆ 3 ಲೇಔಟ್ ಹೇಳಿದೆ, ಇಲ್ಲಿ ಇನ್ನೂ ಮಿಕ್ಕಿದ ಲೇಔಟ್ಗಳು ಬರುತ್ತೆ. 6 ಲೇಔಟ್ ಟೋಟಲ್ ಮಾಡ್ತಾ ಇರೋದು. ಸೊ ಅದೆಲ್ಲ ಡೀಟೇಲ್ಸು ಇಲ್ಲಿದೆ. ಅಗ್ರಾರದ ಯಾವುದೇ ಸರ್ವೆ ನಂಬರು ಎಲ್ಲ ಇಲ್ಲಿದೆ, ನೋಟ್ ಮಾಡ್ಕೊಂಬಿಡಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಬೇಕಾದರೆ, ಆಯಿತಾ. ಎಲ್ಲ ಈ ಥರ ಬರ್ತಾಯಿದೆ, ನೋಡ್ಕೊಳ್ಳಿ. ಹಂಗೆ ಅಗ್ರಾರ ಯಾವುದೇ ಸರ್ವೆ ನಂಬರ್ ಇದೆಯೋ ಅದೆಲ್ಲ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಆಯಿತಾ. BM ಕಾವಲು, ಕಗ್ಲಿಪುರ ನೋಡ್ಕೊಳ್ಳಿ ಎಲ್ಲರೂ. ಇಲ್ಲಿರೋದಂತೂ ಗ್ಯಾರಂಟಿ ಬಿಡೋಲ್ಲ, ಆಯಿತಾ. ಬಿಡಬೇಕು ಅಂದರೆ ನಿಮ್ಮದು ಕನ್ವರ್ಟ್ ಆಗಿದ್ರೆ ಬಿಡ್ತಾರೆ, ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ. ಕನ್ವರ್ಟ್ ಆಗಿರೋ ಪ್ರಕಾರ ಲೇಔಟ್ ಏನಿದೆಯೋ ಅದನ್ನು ಅಟ್ಯಾಚ್ ಇದು ಮಾಡ್ಬಿಟ್ಟು ಬಿಡ್ತಾರೆ. ಇದಕ್ಕೆಲ್ಲ BDAದವ್ರು ತೊಗೊಂಡ್ರೆ ರೀ ಉದ್ಧಾರ ಆಗೋದು ಏರಿಯಾಗಳೆಲ್ಲ. ಇಲ್ಲಾಂದರೆ ಬೆಟ್ಟ ಗುಡ್ಡಗಳಲ್ಲೇ ಇರ್ತವೆ, ಸೊಳ್ಳೆಗಳು ಬರ್ತವೆ, ಕೆರೆಗಳು ಇರ್ತವೆ. ಅದಕ್ಕೆಲ್ಲ ಭಾಳ ಕೊಡಬೇಕು ಅಂದರೆ BDAನೇ ಬರಬೇಕು. ಅದಕ್ಕೆ ಅವರು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಿರೋದು, ಆಯಿತಾ. ನಾವು ಬೈಕೊಂತೀವಿ ಅಷ್ಟೇ ಅವ್ರನ್ನ, ಏನಕ್ಕೆ ಅಂದರೆ ಅವರು ಟೈಮ್ ಸರಿಯಾಗಿ ಮಾಡಲ್ಲ, ಅದೊಂದರಿಂದ ಅಷ್ಟೇ ಬೈಕೊಳೋದಿಲ್ಲ. ಏನಕ್ಕೂ ಅವ್ರನ್ನ ಬೈಕೊಳ್ತಲ್ಲ ನಾನು. ಇದೇ ರೀತಿ ಲೇಔಟ್ 6 ಅಂತ ಇನ್ನೊಂದು ಫೈಲ್, ಆಯಿತಾ. ಲೇಔಟ್ 6 ಅಂದರೆ ಅಲ್ಲಿ ಹೇಳಿದಲ್ಲ ಅದ್ರದ್ದು. ಇದೆಲ್ಲ ಕಂಪ್ಲೀಟ್ ಒಂದು ನೋಡ್ಕೊಂಬಿಟ್ರೆ ನಿಮಗೆ ಈಸಿ ಲೇಔಟ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಡೀಟೇಲ್ಸ್ ಇದೆ, ಆಯಿತಾ. ಇದು BM ಕಾವಲು, ನೋಟ್ ಮಾಡ್ಕೊಳ್ಳಿ ಎಲ್ಲರೂ. ಲೇಔಟ್ 6 ಇದು, ಲೇಔಟ್ 6 ಪಾರ್ಟ್ 1. ಇದೆಲ್ಲ ತುಂಬ ಜನಕ್ಕೆ ಇರಬೇಕು. ಇದು ದೇವಗಿರಿ ನೋಡಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಗುಡಿಮಾವು ನೋಡ್ಕೊಳ್ಳಿ. ಕಂಪ್ಲಿಪುರ ಅದಾದ ನಂತರ ಒಂದಿದೆ ಹೇಳಿ ತೋರಿಸ್ತೀನಿ.
ತಿರ್ಗಾ ನೋಡ್ಕೊಳ್ಳಿ BM ಕಾವಲೆ ಇದನ್ನು ಅದು 2-3 ಕಡೆ ಐತೆ ಗೋಕುಲ ಇದು ಬಲ್ಕುಮಲೆ ನೋಡ್ಕೊಳ್ಳಿ 5, 6, 7, 8 ಅಂತ ಕೆಲವೊಂದೊಂದು ಮಿಸ್ ಆಗಿದೆ. ಏನಕ್ಕೆ ಅಂದರೆ ಅದು ಅಕ್ವಿಸಿಷನ್ ಆಗ್ತಾಯಿಲ್ಲ, ಅದಕ್ಕೆ ನೋಡ್ಕೊಳ್ಳಿ. ಹೀಗೆ ಕಗ್ಲಿಪುರ ನೋಟ್ ಮಾಡ್ಕೊಳ್ಳಿಲ್ಲ. ಚೌಡೇನಹಳ್ಳಿ ನೋಟ್ ಮಾಡ್ಕೊಳ್ಳಿ. ಎಲ್ಲ ಹೋಗ್ತಾಯಿದೆ ಚೌಡೇನಹಳ್ಳಿ, ಫುಲ್ ಊರೇ ಹೋಗಂಗೈತೆ ನೋಡಿ, ಸೀಕ್ವೆನ್ಸ್ ಆಗೈತೆ. ಸೊ ಇನ್ನೊಂದು ಫೈಲ್ ಇರಬೇಕು, 4 ಫೈಲ್ ಲೇಔಟ್ಗಳಾಗಿ ಅಕ್ವೈರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಯಿತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ನಾಲೆಜ್ ಕೊಡೋದು ಇಂಪಾರ್ಟೆಂಟ್, ಎಸ್ಪೆಷಲಿ ಕನ್ನಡದವ್ರ ಹತ್ರ ಇರಬೇಕು ರಿಯಲ್ ಎಸ್ಟೇಟ್ ಅನ್ನೋ ನನಗೆ ತುಂಬ ಆಸೆ ಇದೆ. ನಮ್ಮೂರದು ಆಯಿತಾ, ನಮ್ಮೂರುಗಳು ಉಳಿಬೇಕು ಅನ್ನೋದು ನನ್ನ ಆಸೆ. ಆಯಿತಾ, ಇಲ್ಲಿ ಯಾವುದಾದ್ರು ಊರುಗಳಿದೆಯೋ ದಯವಿಟ್ಟು ಇವಾಗೇ ಎಲ್ಲ ಪ್ರಿಪೇರ್ ಆಗ್ಬಿಡಿ. ನಾಳೆ ಲೇಔಟ್ ಆದರೆ ಆ ಊರುಗಳ ಹೆಸರುಗಳು ಇಡಬೇಕು ಅನ್ನೋದನ್ನ ಗಲಾಟೆ ಮಾಡಿರಿ. ಆಯಿತಾ, ಸುಮ್ಮನೆ ಯಾರ್ಯಾರೋ ಹೆಸರು ತಂದಿಟ್ಬಿಡ್ತಾರೆ ಆಮೇಲೆ. ಆಯಿತಾ, ಅಲ್ಲಿ ಗಂಗಸಂದ್ರ ಅಂತಿದ್ರೆ ಗಂಗೆನಹಳ್ಳಿ ಅಂತಲೇ ಹೇಳಿ, ಇದು ಗಂಗಾನಗರ ಅಂತ ಹೇಳ್ರಪ್ಪ, ಗಂಗಸಂದ್ರ ಅಂತಿದ್ರೆ ಆತ ನನ್ನ ಕೇಳೋದಷ್ಟೇ. ಅಲ್ಲಿರೋ ಊರುಗಳನ್ನಂತ ಹಳೆ ಊರುಗಳನ್ನ ಉಳಿಸ್ಬೇಕು. ನಮ್ಮ ಕಲ್ಚರ್ ಅಂದರೆ ಅಲ್ಲಿ ಏನು ಅಂತ ಗೊತ್ತಾಗಬೇಕು. ನೀವು ನಿಮ್ಮ ಹೆಸ್ರದ್ದು ಇರುತ್ತಲ್ಲ, ನಿಮ್ಮ ಹೆಸ್ರು ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ ಯಾರೋ ಗಂಗಾಧರ್ ಫ್ರಮ್ ಗಂಗಸಂದ್ರ ಅಂತ, ಜಿ ಅಂತ. ಆ ಜಿ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗಬೇಕು ನಿಮ್ಮ ಮಕ್ಕಳುಗಳಿಗೆ. ಅಂದರೆ ಅಲ್ಲಿ ಯಾರೋ ಊರುಗಳೇ ಉಳಿಸ್ಬೇಕು ನೀವು. ಆಯಿತಾ, ದೇವಗಿರಿ ಅವೆಲ್ಲ ಅಲ್ಲಲ್ಲೇ ಔಟ್ ಅಲ್ಲಲ್ಲೇ ಮಾಡ್ಕೊಳಕ್ಕೆ ಹೇಳಿ. ಸುಮ್ಮನೆ ಇವ್ರು ಯಾರೋ ಬಂದ್ಬಿಟ್ಟು ಅಲ್ಲಿ ಏನೇನೋ ನಗರ ಮಾಡ್ತಾರೆ. ಆಯಿತಾ, ಪುಲ್ಕೇಶಿ ನಗರ ಅಂತ ಎಲ್ಲ ಕನ್ನಡದ ಬಿಟ್ಟರೆ ಓಕೆ. ಅದು ಬಿಟ್ಟು ನೀವು ಯಾವುದೋ ತಂದಿರ್ತೀರ, ರಾಜೀವ್ ಗಾಂಧಿ ನಗರ ಅಂತ ಇರ್ತೀರಾ. ರಾಜೀವ್ ಗಾಂಧಿಯರು ಬೆಂಗಳೂರಿಗೆ ಹುಟ್ಟಿದ್ರಾ? ಹಾಂ, ನಾನು ಹೇಳೋದು ನಮ್ಮ ನಾಡಲ್ಲಿ ನಮ್ಮ ಥರದವ್ರದ್ದು ಇರಬೇಕು ನೀವು. ದಯವಿಟ್ಟು ನಾನು ಅಷ್ಟೇ ಕೇಳೋದು. ಅದ್ರ ಬಗ್ಗೆ ನೀವು ಇಲ್ಲಿರೋ ನನಗೇನಾದರೂ ನಿಮಗೆ ವಿಶ್ವಾಸ ಗಳಿಸಿದರೆ ನಾನು ದಯವಿಟ್ಟು ಅದನ್ನು ಹೇಳಿ ಎಲ್ಲ. ಆಯಿತಾ, ಕನ್ನಡದವ್ರ ಹೆಸರುಗಳು ಇರಬೇಕಿಲ್ಲೆಲ್ಲ. ಇಲ್ಲೆಲ್ಲ ನಿಮಗೆ ಹಿಸ್ಟ್ರಿ ಇದೆ. ಇದೆಲ್ಲ ಇಲ್ಲಿ ಬೇಗೂರು ಹತ್ರ ಎಲ್ಲ, ಬೇಗೂರು ಹೋಬಳಿ ಕಂಪ್ಲೀಟ್ ಇಲ್ಲೆಲ್ಲ ಕೆಂಪೇಗೌಡರು ಆನ್ಸಿಸ್ಟರ್ಸ್ ಇದ್ದಿದ್ದ ಏರಿಯಾಗಳು, ಅವೆಲ್ಲ ಹೊಯ್ಸಳರು ಇದ್ದಿದ್ದು, ವೀರ ಬಳ್ಳಾಳಗಳು ಇದ್ದಿದ್ದಂಥ ಊರುಗಳು. ಅವನ್ನೆಲ್ಲ ಉಳಿಸಿ ಅನ್ನೋದು ನನ್ನ ಭಾವನಿಕೆ. ಆಯಿತಾ, ನನ್ನ ವಿಷಯ. ಈಗ ಇಷ್ಟು ಮಾಹಿತಿ ಕೊಟ್ಟೆ. ನಿಮಗೆ ಒಂದು ಸರ್ಪ್ರೈಸ್ ಇದೆ. ಏನಂದರೆ DK ಶಿವಕುಮಾರ್ ಸಾರು ರೀಸೆಂಟಾಗಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿದರು. ಅದ್ರ ಬಗ್ಗೆನೂ ನೆಕ್ಸ್ಟ್ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ಟ್ರೈಲರ್ ಥರ ಅಂದ್ಕೊಳ್ಳಿ. ನೋಡಿ, ನಾನು ಯಾವಾಗಲೇ ಹೇಳ್ದಲ್ಲ, ಇಲ್ಲಿ ನಿಮ್ಮ ಲೇಔಟು BDA ಲೇಔಟು. ಒಂದು ನಿಮಿಷ ಮಾಸ್ಟರ್ ಪ್ಲ್ಯಾನ್ ಆಫ್ ಮಾಡ್ಕೊಡ್ತೀನಿ ನೋಡಿ. ಇದು BDA ಲೇಔಟು, ಇದು ಟೌನ್ಶಿಪ್ಪು. ಆಯಿತಾ, ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಎಲ್ಲ ಚೆನ್ನಾಗಿ ಇದೆಲ್ಲ ಬಂದ್ರೆ ಡೆವಲಪ್ ಆಗೋದು. ನಿಮ್ಮ ಕಡೆ ಎಲ್ಲ ಒಳ್ಳೆ ಜಮೀನು ರೇಟ್ ಬೆಳಿಬೇಕು ಅಂದರೆ ಇದೆಲ್ಲ ಪ್ರಾಜೆಕ್ಟ್ಗಳು ಆದಷ್ಟು ಬೇಗನೆ ಬಗೆಹರಿಬೇಕು. ನೋಡಿ, ನಾನು ಹೇಳಿದ್ದೇನಪ್ಪ ಅಂದರೆ ಇದು ನೈಸ್ ರೋಡು, ಇದು ಪೆರಿಫೆರಲ್ ಟು ರೈಲ್ವೆ ಟ್ರ್ಯಾಕು, ಬಿಡದಿ ಟೌನ್ಶಿಪ್ಪು. ಬಿಡದಿ ಟೌನ್ಶಿಪ್ಗೆ 4 ಕಡೆಯಿಂದನೂ 4 ದಿಕ್ಕಿಂದನೂ ಕನೆಕ್ಷನ್, 4-5 ಕಡೆ. ಒಂದು ಇಲ್ಲಿ ಬಹುಶಃ ನನ್ನ ಪ್ರಕಾರ ಈ ರೋಡೇ ಕನೆಕ್ಟ್ ಮಾಡ್ತಾರೆ, ಈ ರೋಡ್ನೇ ತೊಗೊತಾರೆ. ಅದು ನೈಸ್ ರೋಡ್ಗೆ ಲಿಂಕ್ ಬಿಟ್ಟು ಇದೆಲ್ಲ ಅದನ್ನೇ ಕನೆಕ್ಟ್ ಮಾಡ್ಕೊತಾರೆ. ಇಲ್ಲಾಂದರೆ ಹೊಸದು ಇಡ್ತಾರೆ. ಇಲ್ಲಿ ನನ್ನ ಪ್ರಕಾರ ಇದನ್ನೇ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇಲ್ಲಿ ಡೈರೆಕ್ಟ್ ಬನಶಂಕರಿಯಿಂದ ಡೈರೆಕ್ಟಾಗಿ ಇಲ್ಲಿ ಬಿಡದಿಗೆ ಬಂದ್ಬಿಡ್ಬೋದು. ಇದು ಸೂಪರಾಗಿರುತ್ತೆ ಇದನ್ನು ಮಾಡಿದ್ರೆ. ಸೊ ಬನಶಂಕರಿಗೆ ಬಂದು ಬನಶಂಕರಿಯಿಂದ ಇದು ಬಿಡದಿ ಟೌನ್ ಬಂದ್ಬಿಡ್ಬೋದು. ಸೊ ಒಂದೇ ರೋಡಲ್ಲಿ ಸೊ ಬಿಡದಿ ಟೌನ್ಶಿಪ್ ಬರುತ್ತೆ. ಟೌನ್ಶಿಪ್ ಬಂದು ಈ ಥರ 4 ಕನೆಕ್ಟಿವಿಟಿ ಇರುತ್ತೆ. ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಯಾವುದೇ ಊರ ಮೇಲೆ ಹೋಗುತ್ತೆ, ಏನಾಗುತ್ತೆ ಇಲ್ಲಿ ಎಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು. ಸೊ ಬೆಂಗಳೂರು ಹಿಂಗಿರುತ್ತೆ, ಸ್ಯಾಟಲೈಟ್ ರಿಂಗ್ ರೋಡ್ ಒಳಗಡೆ ಒಂದು ಟೌನ್ಶಿಪ್ ಬಂತು ನೆಕ್ಸ್ಟ್ ಡೇಸಲ್ಲಿ. ಸೊ ಇಲ್ಲಿ ಏನೇನು ಆಗುತ್ತೆ ಬೆಳವಣಿಗೆ ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರು ರಿಯಲ್ ಎಸ್ಟೇಟಲ್ಲಿ ಬೆಳಿಬೇಕು. ದಯವಿಟ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ, ನನ್ನ ಚಾನಲ್ನ ಬೆಳೆಸಿ ಅಷ್ಟೇ. ಧನ್ಯವಾದಗಳು.